ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಈ ಬೆಳಗಿನ ಮುಂಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ನಮ್ಮ ಸತ್ಯವೇದವನ್ನ ಯೆಶಾಯ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 14ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿಳಿಸೋಣ. ಯೆಶಾಯ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 14ನೇ ವಚನ. ಯೆಶಾಯ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 14ನೇ ವಚನ ಏನನ್ನ ಹೇಳ್ತಾ ಇದೆ? ನಿನ್ನನ್ನು ಕುಗ್ಗಿಸಿದವರ ಸಂತಾನದವರು ನಿನ್ನ ಬಳಿಗೆ ತಗ್ಗಿ ಬಗ್ಗಿ ಬರುವರು. ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ನಿನ್ನ ಕಾಲ ಕೆಳಗೆ ಅಡ್ಡ ಬಿದ್ದು ನೀನು ಯೆಹೋವನ ಪಟ್ಟಣ, ಇಸ್ರೇಲಿನ ಸದಮಲ ಸ್ವಾಮಿಯ ಚಿಯೋನ್ ಎಂದು ಕೊಂಡಾಡುವರು. ಹಲ್ಲೆಲೂಯಾ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ನಿನ್ನನ್ನು ಅನ್ನೋದನ್ನ ಹೇಳುವಾಗ ಅಲ್ಲಿ ನೀವು ಅದರ ತಲೆಬರಹವನ್ನ ನೋಡಿದ್ರೆ ಯೆರೂಸಲೇಮ್ ಪಟ್ಟಣವನ್ನ ಕರ್ತನು ನೆನೆಸಿ ಅಲ್ಲಿ ಆ ಒಂದು ಪ್ರವಾದನೆಯನ್ನ ಯೆಶಾಯನ ಮುಖಾಂತರ ನುಡಿಸ್ತಾ ಇದ್ದಾರೆ. ಯೆರೂಸಲೇಮ್ ಪಟ್ಟಣ ಅಂತಂದ್ರೆ ನಾವು ಯೆರೂಸಲೇಮಿಗೆ ಹೇಳಿದ್ರು ಅಂತ ಅನ್ಕೊಂಡು ನಾವು ತಿಳಿದುಕೊಳ್ಳಬಾರದು. ಯೆರೂಸಲೇಮ್ ಅಂದ್ರೆ ಯಾವ ಸ್ಥಳ ಆಗಿದೆ? ದೇವರ ಆಲಯ ಇರುವಂತ ಸ್ಥಳ ಆಗಿದೆ. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನೀವು ದೇವರ ಆಲಯವಾಗಿದ್ದೀರಿ. ಹಲ್ಲೆಲೂಯಾ. ಇವತ್ತಿನ ದಿವಸ ಆ ನಡೆದಾಡುವ ದೇವರ ಆಲಯವಾಗಿರುವಂತ ಕರ್ತನು ನಮಗೆ ಹೇಳ್ತಾ ಇದ್ದಾನೆ. ಆತ್ಮಿಕವಾದ ಯೆರೂಸಲೇಮಿಗೆ ಕರ್ತನು ಹೇಳ್ತಾ ಇದ್ದಾನೆ, ನಿನ್ನನ್ನು ಕುಗ್ಗಿಸಿದವರ ಸಂತಾನದವರು ನಿನ್ನ ಬಳಿಗೆ ತಗ್ಗಿ ಬಗ್ಗಿ ಬರುವರು. ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ನಿನ್ನ ಕಾಲ ಕೆಳಗೆ ಅಡ್ಡ ಬಿದ್ದು ನೀನು ಯೆಹೋವನ ಪಟ್ಟಣ, ಇಸ್ರೇಲಿನ ಸದಮಲ ಸ್ವಾಮಿಯ ಚಿಯೋನ್ ಎಂದು ಕೊಂಡಾಡುವರು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಚಿಯೋನ್ ಪರ್ವತದಲ್ಲೇ ಕರ್ತನು ಆತನು ಮೊದಲ ಬಾರಿ ಇಳಿದು ಬಂದರಿಂದ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಆ ಒಂದು ಪರ್ವತದ ಆ ಒಂದು ಏನು ಸಾನ್ನಿಧ್ಯದ ಸ್ಥಳ ಯಾರಾಗಿದ್ದೇವೆ? ನಾವಾಗಿದ್ದೇವೆ. ಕರ್ತನು ನಮ್ಮನ್ನು ವೈಭವೀಕರಿಸುವುದಕ್ಕೋಸ್ಕರವಾಗಿ, ಕರ್ತನು ನಮ್ಮನ್ನು ಶೃಂಗಾರ ಮಾಡೋದಕ್ಕೋಸ್ಕರವಾಗಿ, ಕರ್ತನು ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೋಸ್ಕರವಾಗಿ ಆತನ ಹೇಳ್ತಾ ಇದ್ದಾನೆ, ನಿನ್ನನ್ನು ಕುಗ್ಗಿಸಿ ಯಾರು ನಿನ್ನನ್ನು ಕುಗ್ಗಿಸಿದ್ದಾರೋ ಆ ಸಂತಾನದವರು ಬಂದು ಏನ್ ಮಾಡ್ತಾರೆ? ತಗ್ಗಿ ಬಗ್ಗಿ ಅವರು ಬರ್ತಾರಂತೆ. ಅಸಡ್ಡೆ ಮಾಡಿದವರು ಯಾರಿದ್ದಾರೋ ಅವರು ನಿನ್ನ ಕಾಲ ಕೆಳಗೆ ಅಡ್ಡ ಬಿದ್ದು ನೀನೇ ಯೆಹೋವನ ಪಟ್ಟಣ, ನಿನ್ನ ದೇವರೇ ಉನ್ನತನಾದವನು, ನೀನು ದೇವರನ್ನು ಹಿಂಬಾಲಿಸಕ್ಕೆ ಈ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಡೆಯುತ್ತಲ್ಲ. ಅವತ್ತಿನ ದಿವಸ ನಾನು ಅಸಡ್ಡೆ ಮಾಡಿದೆ, ನಿನ್ನನ್ನು ಕುಗ್ಗಿಸಿದೆ. ಆದ್ರೆ ಇವತ್ತಿನ ದಿವಸ ಆ ಕುಗ್ಗಿಸಿದ ವ್ಯಕ್ತಿಯೇ, ಆ ಅಸಡ್ಡೆ ಮಾಡಿದ ವ್ಯಕ್ತಿಯೇ ಇವತ್ತು ದೇವರನ್ನ ನಂಬಿಕೊಂಡು ನೀನು ಉನ್ನತ ಸ್ಥಾನಕ್ಕೆ ಬಂದಿದೆಯಲ್ಲ. ಅದಕ್ಕೋಸ್ಕರ ಇಸ್ರೇಲಿನ ಸದಮಲ ಸ್ವಾಮಿಯ ನೆಲೆಗೊಳ್ಳುವ ಸ್ಥಳ ನೀನಾಗಿದ್ದೀಯ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಮ್ಮನ್ನ ಬಲಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನು ನಾವು ಕುಗ್ಗಿ ಹೋದವರಾಗಿರ್ಬೋದು, ಇವತ್ತಿನ ದಿವಸ ನಾವು ಅಸಡ್ಡೆ ಆದವರಾಗಿರ್ಬೋದು. ಆದ್ರೆ ಕರ್ತನು ನಮ್ಮನ್ನ ಯಾರು ಕುಗ್ಗಿಸಿದಾರೋ, ಯಾರು ಅಸಡ್ಡೆ ಮಾಡಿದಾರೋ ಅವರ ಮುಖಾಂತರ ಅವರ ಬಾಯಲ್ಲಿ ಉನ್ನತವಾದ ಮಾತುಗಳನ್ನು ಮಾತಾಡಲು ಶಕ್ತನಾಗಿದ್ದಾನೆ. ಯಾಕಂದ್ರೆ ನಾವು ದೇವರ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ದೇವರ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳು ಯಾವತ್ತಿದ್ರೂ ಕೂಡ ಕರ್ತನು ಅವರನ್ನ ಕೆಳಗಣರಾಗಿ ಮಾಡೋದಿಲ್ಲ, ಅವರನ್ನ ಬಾಲವಾಗಿ ಕರ್ತನ ಇಡೋದಿಲ್ಲ. ಕರ್ತನ ಅವರನ್ನ ಮೇಲಣರಾಗಿ ತಲೆಯಾಗಿ ಮಾಡಲು ಶಕ್ತನಾದ ದೇವರು. ಹಲ್ಲೆಲೂಯಾ. ನಾವು ಸರಿಯಾದ ರೀತಿಯಲ್ಲಿ ದೇವರ ವಾಕ್ಯದಲ್ಲಿ ನಡೆಯುವುದಾದ್ರೆ ಯಾವ ಕ್ಷೇತ್ರದಲ್ಲಿ ನಿಂತರೂ, ಯಾವ ಒಂದು ಉದ್ಯೋಗ ಕ್ಷೇತ್ರ ಆಗಿರ್ಬೋದು, ಎಜುಕೇಶನ್ ಕ್ಷೇತ್ರ ಆಗಿರ್ಬೋದು, ಯಾವುದೇ ಫೀಲ್ಡ್, ಸ್ಪೋರ್ಟ್ಸ್ ಕ್ಷೇತ್ರ ಆಗಿರ್ಬೋದು, ಯಾವುದೇ ಫೀಲ್ಡ್ ಅಲ್ಲಿ ಕೂಡ ಕರ್ತನು ನಮ್ಮನ್ನ ಮೇಲಕ್ಕೆ ಎತ್ತವಾತನಾಗಿದ್ದೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಕಡೆ ಯೇಸು ತಂದೆಯಾದ ದೇವರು, ಅದರ ಯೇಸು ಕ್ರಿಸ್ತನು ಅನೇಕ ಜನರನ್ನ ಅವರಿದ್ದಂತ ಸ್ಥಳದಲ್ಲಿ ಅವರು ತಗ್ಗಿಸಲ್ಪಟ್ಟಾಗ ಮೇಲಕ್ಕೆ ತಂದಿದ್ದನ್ನ ನಾವು ನೋಡಿದ್ದೇವೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಇವತ್ತಿನ ದಿವಸ ನೋಡೋಣ. ನಮ್ಮ ಸತ್ಯವೇದವನ್ನು ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯಕ್ಕೆ ನಾವು ಸತ್ಯವೇದವನ್ನು ತಿರುಗಿಸೋಣ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ. ಈ ಒಂದು ಜನರೇಷನ್ ಅಥವಾ ಈ ಒಂದು ಶತಮಾನ ಏನಿದೆ, ಆ ಪರಿಶುದ್ಧಾತ್ಮನ ಚಲನೆಯ ಕಾರ್ಯಗಳು ನಡೀತಿದ್ದಂತ ಒಂದು ಆ ವರ್ಷಗಳಾಗಿದ್ದವು, ಆ ಒಂದು ದಿನಗಳಾಗಿದ್ದವು. ಆವಾಗ ಅಪೊಸ್ತಲರು ಎಲ್ಲರೂ ಒಟ್ಟುಗೂಡಿ ಸೇರಿ ದೇವರ ಅಭಿಷೇಕವನ್ನ ಹೊಂದಿ
ಅವರು ಸುವಾರ್ತೆಯನ್ನು ಸಾರುವುದಕ್ಕೆ ಎಲ್ಲಿ ಒಳಗಡೆ ಅಲ್ಲ, ರೂಮ್ ಒಳಗಡೆ ಅಲ್ಲ, ಯಾವುದೋ ಒಂದು ಚರ್ಚ್ ಒಳಗಡೆ ಅಲ್ಲ, ಬಹಿರಂಗವಾಗಿ ಯಾರು ಕ್ರಿಸ್ತನನ್ನ ವಿರೋಧಿಸ್ತಾ ಇದ್ರು, ಕ್ರಿಸ್ತನನ್ನ ಶಿಲುಬೆಗೆ ಹಾಕಿಸಿದ್ರು, ಅವರ ಮುಂದೆಯೇ ನಿಂತು ಸುವಾರ್ತೆ ಸಾರುವುದಕ್ಕೆ ಈ ಅಪೊಸ್ತಲರು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡುವಾಗ ಎಲ್ಲಾ ಕಡೆ ಅವರಿಗೆ ಅವಮಾನಗಳು, ಎಲ್ಲಾ ಕಡೆ ಅವರಿಗೆ ನಿಂದೆಗಳು, ಎಲ್ಲಾ ಕಡೆ ಅವರಿಗೆ ಜೈಲುವಾಸಗಳು, ಎಲ್ಲಾ ಕಡೆ ಅವರಿಗೆ ಬಂದಿಖಾನೆಗಳು, ಎಲ್ಲಾ ಕಡೆ ಅವರಿಗೆ ಮನುಷ್ಯರ ಮುಂದೆ ನಿಲ್ಲಿಸಿ ಅವಮಾನ ನಿಂದೆಗಳನ್ನ ಮಾಡ್ತಾ ಇದ್ರು. ಹಾಗೆ ಮುಂದೆ ಸಾಗುತ್ತಿರುವಾಗ 7ನೇ ಅಧ್ಯಾಯದಲ್ಲಿ ಬರುವಾಗ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ತಾರೆ. ಒಬ್ಬನಲ್ಲ, 7 ವ್ಯಕ್ತಿಗಳನ್ನು ಆರಿಸಿಕೊಳ್ತಾರೆ. ಏನಕ್ಕೆ ಅಂತ ನೋಡುವಾಗ ಅಪೊಸ್ತಲರು ಅಲ್ಲಿ ವಿಧವೆಯರ ಪರಿಪಾಲನೆ, ಅನಾಥರ ಪರಿಪಾಲನೆ ಮಾಡುತ್ತಾ ಅವರಿಗೆ ಬೇಕಾದ ಅವಶ್ಯಕತೆಗಳನ್ನು ಸಂಧಿಸುತ್ತಾ ಅವರು ಅಲ್ಲಿ ಸಮಯವನ್ನು ವ್ಯಯ ಮಾಡುತ್ತಿರುವಾಗ ಸೇವೆಯಲ್ಲಿ ಹೆಚ್ಚಿನ ಕಾರ್ಯ, ಸುವಾರ್ತೆ ಸಾರುವುದರಲ್ಲಿ ಹೆಚ್ಚಿನ ಕಾರ್ಯ, ಒಂದು ಕಡೆಯಿಂದ ಒಂದು ಕಡೆ ಪ್ರಯಾಣ ಮಾಡಿಕೊಂಡು ಸುವಾರ್ತೆಯನ್ನು ಹೇಳುವುದಕ್ಕೆ ಸಮಯವು ಸಾಲದೇ ಇರುವುದರಿಂದ ಏನ್ ಮಾಡ್ತಾರೆ, 7 ಜನರನ್ನು ಆರಿಸಿಕೊಳ್ತಾರೆ. ಆ 7 ಜನರಲ್ಲಿ ಸೇರಿದವರು ಯಾರ ಉಪಚಾರ ಮಾಡಿದಕ್ಕೆ ಆರಿಸಿಕೊಂಡವರಲ್ಲಿ ಒಬ್ಬನು ಸ್ಟೆಫನನಾಗಿದ್ದನು. ಹಲ್ಲೆಲೂಯಾ. ಸ್ಟೆಫನನನ್ನು ಆರಿಸಿಕೊಂಡು ನಾವು ಒಂದಿಷ್ಟು ಸಂದೇಶ ಕೇಳಿದ್ವಿ. ನನಗೆ ನೆನಪಿದೆ, ಆ ಸಂದೇಶವನ್ನು ನಾನು ನಿಮಗೆ ದೇವರು ನನ್ನ ಮುಖಾಂತರ ನಿಮಗೆ ನುಡಿಸಿದರೆ ಇರೋದಾದ್ರೆ, ಸ್ಟೆಫನನ್ನು ಆರಿಸಲ್ಪಟ್ಟಿದ್ದು ಉಪಚಾರ ಮಾಡುವುದಕ್ಕೆ. ಆದರೆ ಅವನು ಉಪಚಾರ ಮಾಡುವುದರಲ್ಲಿ ನಿಲ್ಲಿಲ್ಲ. ನಾವು ನೋಡ್ತಾ ಇದ್ದೇವೆ, ನೀವು ಕೆಳಗಡೆ 7ನೇ ಅಧ್ಯಾಯದಲ್ಲಿ ಇದು ಓದ್ತಾ ಬರುವಾಗ ಸ್ಟೆಫನನ ಮುಖಾಂತರವಾಗಿ ಅನೇಕ ಅದ್ಭುತ ಮಹತ್ ಕಾರ್ಯಗಳು ನಡೆಯುವುದಕ್ಕೆ ಪ್ರಾರಂಭವಾಯಿತು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯಾವಾಗ ದೇವರಲ್ಲಿ ಕರ್ತನನ್ನ ಹಿಂಬಾಲಿಸಿಕೊಂಡು ಕರ್ತನ ಚಿತ್ತಾನುಸಾರವಾಗಿ ನಡೀತೇವೋ, ನಾವು ನಿಂತ ಜಾಗವೇ ಅದು ಅದ್ಭುತವಾದ ಜಾಗವಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. ಯಾವುದೇ ರೀತಿಯಲ್ಲಿ ಯಾವ ಒಂದು ಸ್ಥಳಕ್ಕೆ, ಯಾವ ಒಂದು ಪ್ರದೇಶಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ. ಜನರನ್ನ ಅಂದ್ರೆ ಆತ್ಮವನ್ನ ಆಕರ್ಷಿಸುವಂತ ವ್ಯಕ್ತಿಗಳು ನಾವಾಗಿರುತ್ತೇವೆ. ಹಲ್ಲೆಲೂಯಾ. ಇಲ್ಲಿ ಸ್ಟೆಫನನು ಆತನು ಸುವಾರ್ತೆಯ ಪ್ರಬಲವಾದ ಕಾರ್ಯಗಳು ಆತನ ಸುತ್ತಲೂ ನಡೀತಾ ಇದೆ. ಸುತ್ತಲೂ ನಡೆಯುವಾಗ ಈ ಯಹೂದ್ಯರಿಗೆ ಏನಾಗುತ್ತೆ, ಮೊದಲೇ ಅವರ ಪೇತ್ರನನ್ನ ಮತ್ತು ಅಪೊಸ್ತಲರನ್ನ ಹಿಡಿತಾರೆ. ಹಿಡಿದ ನಂತರ ದೇವದೂತನ ಅವರನ್ನ ಬಿಡಿಸಿ ಅವರನ್ನ ಅವರ ಮುಂದೆ, ಯಹೂದ್ಯರ ಮುಂದೆ ತಂದು ಸುವಾರ್ತೆಯನ್ನ ಸಾರುವಂತೆ ಕರ್ತನ ಮಾಡ್ತಾನೆ. ಇದೆಲ್ಲ ಕಾರ್ಯಗಳು ನಡೀತಿರುವಾಗ ಸ್ಟೆಫನನು ನಿಂತು ಆತನ ಒಂದು ಸಂದೇಶ, ಅದು ಮೊದಲನೇ ಮತ್ತು ಕಡೆಯ ಸಂದೇಶ, ಎಂತ ಶಕ್ತವಾದ ಸಂದೇಶ ಇತ್ತು ಅಂತಂದ್ರೆ, ಎಷ್ಟು ಚೆನ್ನಾಗಿ ಧರ್ಮಶಾಸ್ತ್ರವನ್ನ, ಯೇಸುವಿನ ಚರಿತ್ರೆಯನ್ನ, ಯೇಸು ಇದ್ದದ್ದನ್ನ, ಯೇಸು ಮಾಡಿದ್ದನ್ನ, ಯೇಸು ಮಾಡಿ ಮುಗಿಸುವುದನ್ನ, ಯೇಸು ಮುಂದೆ ಮಾಡಬೇಕಾಗಿರೋದನ್ನ ಎಲ್ಲವನ್ನ ಒಂದು ಚಾಪ್ಟರ್ ಅಲ್ಲಿ ಅವನು ಸಂಪೂರ್ಣವಾಗಿ ವಿವರಿಸ್ತಾನೆ. ಅಲ್ಲಿ ಯಹೂದಿಗಳೇ ಒಪ್ಪಿಕೊಳ್ತಾರೆ, ಈತನ ಮುಖ ಯಾವುದಕ್ಕೆ ಸಮಾನವಾಗಿತ್ತಂತೆ, ದೇವದೂತನ ಮುಖದ ರೀತಿಯಲ್ಲಿ ತಂದೆ. ಹಲ್ಲೆಲೂಯಾ. ಅವರ ಮುಖವನ್ನು ನೋಡುವಾಗ ದೇವದೂತನ ಮುಖದ ರೀತಿಯಲ್ಲಿ, ಆ ದೇವದೂತನ ಮುಖ ಇತ್ತು ಅಂತ ಅನ್ಕೊಂಡು ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ರೆ ಮೋಶೆಯ ಮುಖವನ್ನ ಆತನ ಪ್ರಸನ್ನತೆಯಿಂದ ಇಳಿದು ಬರುವಾಗ ಅದನ್ನ ನೋಡುವುದಕ್ಕೆ ಸಾಧ್ಯವಾಗ್ತಿರಲಿಲ್ಲ, ಬೆಂಕಿಯ ರೀತಿಯಲ್ಲಿ ಉರಿತಾ ಇರ್ತದೆ. ಅದೇ ರೀತಿಯ ಒಂದು ಮುಖದ ಭಾವ ಯಾರಿಗುಂಟಾಗಿತ್ತು, ಸ್ಟೆಫನನ ಮುಖದಲ್ಲಿ ರೇಡಿಯೇಷನ್, ದೇವದೂತರ ಅಂದ್ರೆ ಯಾವ ರೀತಿ ಅವರ ಮುಖ ಕಂಗೊಳಿಸುವಂತ ಮುಖ, ಬೆಳಕನ್ನ ಬೀರುವ ಮುಖ. ಯಾಕಂದ್ರೆ ಆತನ ಏನನ್ನ ಹೇಳ್ತಾ ಇದ್ದಾನೆ, ದೇವರ ಬಲ ಸ್ವರೂಪವಾದ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ಸುವಾರ್ತೆಯನ್ನು ಸಾರಿ ಆತನು ತಾನು ಕರ್ತನ ಕರಗಳಿಗೆ ಒಪ್ಪಿಸಿ ಆತನು ಅಲ್ಲಿ ಹೇಳುವಂತ ಸಂದರ್ಭದಲ್ಲಿ ಅಲ್ಲಿರುವಂತ ಜನರು ದೊಂಬಿ ಎಬ್ಬಿ ಅವರನ್ನ ಸಾಯಿಸುವುದಕ್ಕೆ ಮುಂದಾಗ್ತಾರೆ. ಸಾಯಿಸುವುದಕ್ಕೆ ಮುಂದಾದರೂ ಕೂಡ ಆ ಮನುಷ್ಯನ ದೇಹದಲ್ಲಾಗಲಿ, ಮನುಷ್ಯನ ಮುಖದಲ್ಲಾಗಲಿ ಯಾವುದೇ ರೀತಿಯ ಸೋಲಾಗ್ಲಿ, ನಿರಾಶೆ ಆಗ್ಲಿ, ನೋವಿನ ಒಂದು ಪ್ರಭಾವ ಆಗಲಿ ಯಾವುದು ಕಾಣಲಿಲ್ಲ. ಅದನ್ನೇನ್ ಮಾಡ್ತಾರೆ, ಆ ಕಲ್ಲಿನ ಸವಾಲುಗಳನ್ನ ಅದನ್ನು ಕಲ್ಲು ಬಂಡೆಯ ರೀತಿಯಲ್ಲಿ ಎದುರಿಸೋದನ್ನ ಬಿಡಲಿ. ಯಾಕೆಂದ್ರೆ ಆತನ ಒಳಗಡೆ ಕಲ್ಲಲ್ಲ ಇರೋದು, ಆತನ ಒಳಗಡೆ ಬಂಡೆ ಎಂಬ ಕ್ರಿಸ್ತನಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 8ನೇ ಅಧ್ಯಾಯ 1ನೇ ವಚನವನ್ನು ನೋಡುವಾಗ, ಇದನ್ನು ಕೇಳಿ ನಿದ್ರೆ ಹೋದನು. ಈಗ ಸ್ಟೆಫನನು ನಿದ್ರೆ ಹೋದನು. ಸ್ಟೆಫನನ ರಕ್ತ ಈಗ ಭೂಮಿಗೆ ಸುರಿದಿದೆ. ಸ್ಟೆಫನನ ರಕ್ತ ಭೂಮಿಗೆ ಸುರಿದಿದೆ. ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದನು. ಸೌಲನು ಅವನ ಕೊಲೆಗೆ ಸಪೋರ್ಟ್ ಆಗಿ ನಿಂತಿದ್ದ, ಅವನನ್ನು ಸಾಯಿಸಲಿ ಅನ್ನೋ ರೀತಿಯಲ್ಲಿ ಅವರಿಗೆ ಬೆಂಬಲವಾಗಿ ನಿಂತಿದ್ದ ವ್ಯಕ್ತಿ ಆಗಿದ್ದನು, ಸೌಲನಾಗಿದ್ದನು. ಆ ದಿವಸದಲ್ಲಿ ಯೆರೂಸಲೇಮಿನ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು.
ಅಪೊಸ್ತಲರ ಹೊರತಾಗಿ ಎಲ್ಲರೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಚದರಿ ಹೋದರು. ಇವ್ರು ಏನ್ ಮಾಡ್ತಾ ಇದ್ರು? ಯೆರೂಸಲೇಮಿನಲ್ಲಿ ಕುಳಿತುಕೊಂಡು ಮಾತ್ರ ಸುವಾರ್ತೆಯನ್ನ ಸಾರ್ತಾ ಇದ್ರು, ಯಹೂದ್ಯರ ಹತ್ರ ಗುದ್ದಾಡ್ತಾ ಇದ್ರು. ಆದ್ರೆ ಕರ್ತನು ಯೆರೂಸಲೇಮ್ ಪಟ್ಟಣಕ್ಕೆ ಮಾತ್ರ, ಯೂದಾಯ ಸೀಮೆಯಲ್ಲಿ ಮಾತ್ರವೇ ಸುವಾರ್ತೆ ಸಾರೋದಕ್ಕೆ ಬಂದವರಲ್ಲ, ಆತನು ಲೋಕ ರಕ್ಷಕನಾಗಿದ್ದಾನೆ. ಹಲ್ಲೆಲೂಯ. ಅದಕ್ಕೋಸ್ಕರ ಕರ್ತನ ಚಿತ್ತ ನೆರವೇರಬೇಕಾಗಿತ್ತು. ಸ್ಟೆಫನನು ಅಲ್ಲಿ ಸಾಯದೆ ಹೋಗಿದ್ರೆ, ಒಂದು ವೇಳೆ ಇವರು ಅಲ್ಲೇ ಕುಳಿತುಕೊಡದೆ, ಅದಕ್ಕೋಸ್ಕರ ದೇವರು ಅವರನ್ನ ಚದುರಿಸಿದರು. ಇದು ಇನ್ನೊಂದು ಆಲೋಚನೆ. ಎರಡನೇದಾಗಿ ನೋಡುವಾಗ, ಭಕ್ತರಾದ ಜನರು ಸ್ಟೆಫನನ್ನು ಹೂಣಿಟ್ಟು ಅವನಿಗೋಸ್ಕರ ಬಹಳವಾಗಿ ಗೋಳಾಡಿದರು. ಈಗ ಒಂದು ಗೋಳಾಟ, ಒಂದು ದುಃಖ, ಒಂದು ನೋವು. ಯಾಕೆಂದ್ರೆ ಅಂತ ಒಂದು ಸಂದೇಶವನ್ನ ಕೊಡ್ತಿದ್ದಂತ ಅಭಿಷಕ್ತನನ್ನ ಯಾವುದು ಕಳೆದುಕೊಂಡಿದೆ? ಸಭೆ ಕಳೆದುಕೊಂಡಿದೆ, ದೇವ ಜನರು ಕಳೆದುಕೊಂಡಿದ್ದಾರೆ, ಅಪೊಸ್ತಲರು ಕಳೆದುಕೊಂಡಿದ್ದಾರೆ. ಈಗ ದುಃಖ, ಏನೂ ಮಾಡಕ್ಕಾಗ್ತಿಲ್ಲ. ಯಾಕಂದ್ರೆ ಕ್ರಿಸ್ತನ ದಾರಿಯಲ್ಲಿ ಅವರು ನಡೆಯಬೇಕಾಗಿದೆ. ಯಾವುದೇ ರೀತಿಯಲ್ಲಿ ಹೋರಾಟಕ್ಕಾಗಲಿ, ಯಾವುದೇ ರೀತಿಯಲ್ಲಿ ತಮಗೆ ಅನ್ಯಾಯ ಆಗಿದೆ ಅನ್ನೋ ವಿಚಾರವಾಗಲಿ, ಅಥವಾ ಯಾವುದೇ ಇದನ್ನ ತಗೊಂಡೋಗಿ ಕೋರ್ಟ್ಗೆ ಹಾಕೋಣ ಅಥವಾ ನ್ಯಾಯವನ್ನ ಕೇಳೋಣ ಅನ್ನುವ ರೀತಿಯಲ್ಲಿ ಆಗಲಿ, ನಮಗಾಗಿರುವಂತ ನಿಂದೆಯನ್ನ ಪರಿಹರಿಸಿಕೊಡಿ ಅಂತ ಅನ್ಕೊಂಡು ಹೇಳುವುದಾಗಲಿ, ನಮಗಾಗಿರುವಂತಹ ಈ ಒಂದು ಅನ್ಯಾಯವನ್ನ ಪರಿಹರಿಸಿಕೊಡಿ ಎಂದು ಹೇಳುವುದಾಗಲಿ, ಹೇಳುವುದಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿ ಯಾರಿದ್ದಾರೆ? ಅಪೊಸ್ತಲರಿದ್ದಾರೆ. ಆದರೆ ಸೌಲನು ಮನೆಗಳ ಅಷ್ಟಕ್ಕೆ ನಿಲ್ಲಿಲ್ಲ. ಒಬ್ಬನನ್ನ ಹೊಡೆದ್ವಿ, ಇನ್ನೆಲ್ಲರನ್ನ ನಾವು ಹೆಸರು ಬರೆಸಿ ನೆನೆಸಿ ಎಣಿಸಿ ಹೊಡಿತೀವಿ ಅಂತ ಅನ್ಕೊಂಡು, ಆದರೆ ಸೌಲನು ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸೌಲನು ಏನ್ ಮಾಡ್ತಾ ಇದ್ದಾನೆ? ಒಬ್ಬೊಬ್ಬರನ್ನು ಕೂಡ ಹುಡುಕಿ ಕೊಲ್ಲುವುದಕ್ಕೂ, ಹುಡುಕಿ ಅವರನ್ನ ಜೈಲಿಗೆ ಹಾಕುವುದಕ್ಕೂ ಪ್ರಾರಂಭ ಮಾಡಿದ್ದಾನೆ. ನಿಂದೆ, ಅವಮಾನ. ಯಾರೇ ಆದ್ರೂ ಕೂಡ ಈ ಹಿಂಸೆಯ ಸಮಯದಲ್ಲಿ ಏನಂದುಕೊಳ್ತಾರೆ? ನಾನು ಇಷ್ಟು ಪ್ರಬಲವಾಗಿ ಸಂದೇಶ ಸಾರದೆ, ಇಷ್ಟು ಪ್ರಬಲವಾಗಿ ದೇವರಿಗೋಸ್ಕರ ನಿಂತೆ, ಆದ್ರೆ ನನಗೇನು ಸಿಕ್ಕಿದ ಪಾಲೇನು? ಅವಮಾನ, ನಿಂದೆ, ಜನರ ಮುಂದೆ ಕುಗ್ಗಿಸಲ್ಪಟ್ಟಿದ್ದು, ಜನರ ಮುಂದೆ ಅಸಡ್ಡೆ ಮಾಡಲ್ಪಟ್ಟಿದ್ದು, ದೇವ ಒಂದು ನಾಮವನ್ನು ಎತ್ತಿದಕ್ಕೆ ನನಗೆ ಸಿಕ್ಕಿದ್ದ ಫಲವೇನು ಅಂತ ಅನ್ಕೊಂಡು ಸ್ಟೆಫನನು ಒಂದು ವೇಳೆ ಅವರ ವೀಕ್ ಮೈಂಡ್ ಆಗಿದ್ರೆ, ಬಲಹೀನ ಮನುಷ್ಯನಾಗಿದ್ರೆ ಆಲೋಚನೆ ಮಾಡ್ತಾ ಇದ್ದ. ಸುತ್ತಲಿರುವಂತ ಜನರ ಏನು ಆಲೋಚನೆ ಮಾಡ್ತಿದ್ರು? ಸ್ಟೆಫನನು ಇಂತಹ ಸಂದೇಶವನ್ನು ಕೊಟ್ಟ, ಇಂಥ ಜ್ಞಾನವನ್ನು ಇದ್ದಂತ ವ್ಯಕ್ತಿ, ಇವನು ಈ ಒಂದು ಸ್ಥಳದಲ್ಲಿ, ಈ ಒಂದು ಜನರ ಮಧ್ಯದಲ್ಲಿ ಈ ರೀತಿಯಲ್ಲಿ ಸಾಯಬೇಕಿತ್ತ, ಈ ರೀತಿಯ ಒಂದು ಸೋಲು ಉಂಟಾಗಬೇಕಾಗಿತ್ತ, ಈ ರೀತಿಯ ಒಂದು ಅಸಡ್ಡೆ ಉಂಟಾಗಬೇಕಾಗಿತ್ತ, ಈ ರೀತಿಯ ಒಂದು ಅವಮಾನ ಉಂಟಾಗಬೇಕಾಗಿತ್ತ ಅನ್ನೋದನ್ನ ಆ ಸುತ್ತಲೂ ಜನರು ಆಲೋಚನೆ ಮಾಡಬೇಕಿದ್ದು. ಒಂದು ವೇಳೆ ನಾವಿದ್ರೆ ಆಲೋಚನೆ ಮಾಡ್ತಿದ್ವೋ ಏನು? ಯಾಕಿಂಗಾಯ್ತು ಆ ಪರಿಸ್ಥಿತಿಯಲ್ಲಿ ಇರುವಾಗ. ಆದ್ರೆ ಕರ್ತನು ಅದರಲ್ಲಿ ದೊಡ್ಡ ಯೋಜನೆಯನ್ನು ಇಟ್ಟುಕೊಂಡಿದ್ದಾನೆ. ಹಲ್ಲೆಲೂಯ. ನಾವು ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ ಪ್ರಾರಂಭದಲ್ಲಿ ನೋಡುವಾಗ ಪ್ರಿಯರೇ, ಸ್ಟೆಫನನನ್ನ ಕಳೆದುಕೊಂಡಂತಹ ವಿಶ್ವಾಸಿಗಳು ಏನ್ ಮಾಡ್ತಾ ಇದ್ದಾರೆ? ಸ್ಟೆಫನನನ್ನ ಕಳೆದುಕೊಂಡಂತಹ ಅಪೊಸ್ತಲರು ಏನ್ ಮಾಡ್ತಾ ಇದ್ದಾರೆ? ದುಃಖದಿಂದ ಗೋಳಾಡಿದ್ದಂತ ಬಿಟ್ಟು ಅವ್ರೇನ್ ಮಾಡ್ತಾರೆ? ಅವರು ಯಾಕೆ ಪ್ರಾರ್ಥನೆ ಮಾಡ್ತಿದ್ದಾರೆ ಅನ್ಕೊಂಡು ಅಲ್ಲಿ ಎಲ್ಲೂ ಬರ್ದಿಲ್ವಲ್ಲ. ಆದ್ರೆ ನಮ್ಗೆ ಒಂದರಿಂದ ಏನು ಗೊತ್ತಾಗುತ್ತೆ? ಪೇತ್ರನನ್ನ ಜೈಲಿಗೆ ಹಾಕಿದಾಗ ಸಭೆ ಏನ್ ಮಾಡ್ತಾ ಇತ್ತು? ಸಭೆ ಪ್ರಾರ್ಥನೆ ಮಾಡ್ತಾ ಇತ್ತು. ಹಲ್ಲೆಲೂಯಾ. ಯಾವಾಗ ಸಭೆ ಪ್ರಾರ್ಥನೆ ಮಾಡ್ತದ ಪ್ರೇರೆ, ಆತನ ಮೊದಲ ಕೀರ್ತಿ ಯಾವಾಗ ಮದಲಿಂಗನನ್ನ ಕೂಗುತ್ತದೋ, ಮದಲಿಂಗನ ಸುಮ್ಮನೆ ಕೂರುವವರಲ್ಲ, ಆ ಮದಲಿಂಗನ ಇಳಿದು ಬರುವ ಆತನಾಗಿದೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಮೊದಲ ಕೀರ್ತಿಯ ಒಂದು ಭಾಗವನ್ನ ಮುಟ್ಟಿದಂತ ಯಹೂದ್ಯರ ಆ ಒಂದು ಕೃತ್ಯವನ್ನ ನೋಡಿ ಕರ್ತನು ಸುಮ್ಮನೆ ಕೂರ್ಲಿಲ್ಲ. ಒಂದು ಹೊಸ ಎನ್ಕೌಂಟರ್ ಆಗ್ತಾ ಇದೆ. ಆ ಒಂದು ಅಪೊಸ್ತಲರ 8ನೇ ಅಧ್ಯಾಯದ ತನಕ ಈ ರೀತಿಯ ಒಂದು ಎನ್ಕೌಂಟರ್, ಈ ರೀತಿಯ ಒಂದು ಪ್ರಕಟಣೆ, ಈ ರೀತಿಯ ಒಂದು ದೇವರ ಸಂಧಿಸುವಿಕೆ ಯಾರಿಗೂ ಆಗ್ಲಿಲ್ಲ. ಆದ್ರೆ ಯಾರು ವಿರುದ್ಧವಾಗಿ ನಿಂತಿದ್ನೋ, ಯಾರು ವಿರುದ್ಧವಾಗಿ ಎದ್ದಿದ್ನೋ, ಯಾರು ಸಭೆಯ ವಿರುದ್ಧವಾಗಿ ಕತ್ತಿಯನ್ನು ಎತ್ತಿದ್ನೋ, ಅದೇ ವ್ಯಕ್ತಿಗೆ ದೇವರು ಸಂಧಿಸಲಿಕ್ಕೆ ಹಿಡಿದು ಬರ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಯೆಶಾಯ ಪ್ರವಾದಿ ಹೇಳ್ತಾ ಇದ್ದಾರೆ 60ನೇ ಅಧ್ಯಾಯ 14ನೇ ವಚನದಲ್ಲಿ, ನಿನ್ನನ್ನ ಕುಗ್ಗಿಸಿದವರ ಸಂತಾನದವರು ಯಾವ ಕರಗಳು, ಯಾವ ಬಾಯಿಗಳು ಸ್ಟೆಫನನನ್ನ ಕುಗ್ಗಿಸಿತು, ಯಾವ ಬಾಯಿಗಳು, ಯಾವ ಕರಗಳು ಸ್ಟೆಫನನ್ನ ಅಸಡ್ಡೆ ಮಾಡಿತು, ಅದೇ ಕರಗಳು, ಅದೇ ಬಾಯಿಗಳು ಬಂದು ಕಾಲ ಕೆಳಗೆ ಬೀಳುವಂತೆ ಮಾಡಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪೌಲನ ಅನೇಕ ದೈವಿಕ ಕಾರ್ಯಗಳನ್ನು ನೋಡಿದ್ರೆ ಆತನನ್ನ ನೆಗೆಟಿವ್ ಸ್ಟೇಜ್ ಅಲ್ಲಿ ನಮಗೆ ಇಡುವುದಕ್ಕೆ ನಮಗೆ ಮನಸ್ಸಾಗುವುದಿಲ್ಲ. ಆದ್ರೆ ಅವನು ಸೌಲನಾಗಿದ್ದಾಗ ಈಸ್ ಅ ನೆಗೆಟಿವ್ ಕ್ಯಾರೆಕ್ಟರ್. ಅವನು ಸೌಲನಾಗಿದ್ದಾಗ ಅವನೊಬ್ಬ ನಕಾರಾತ್ಮಕ ವ್ಯಕ್ತಿತ್ವದಲ್ಲಿ ಹೊಂದಿದಂತ ವ್ಯಕ್ತಿ ಆಗಿರ್ತಾನೆ.
ಸೌಲನು ಇನ್ನೂ ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನು ಆಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶೆ ಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ, ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ ಅವರು ಗಂಡಸರಾದರೂ ಸರಿಯೇ ಹೆಂಗಸರಾದರೂ ಸರಿಯೇ, ನಾನು ಅವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾ ಮಂದಿರದವರಿಗೆ ನೀನು ಕಾಗದವನ್ನು ಕೊಡಬೇಕೆಂದು ಅವರನ್ನು ಬೇಡಿಕೊಂಡನು. ಹಲ್ಲೆಲೂಯಾ. ಸೌಲನ ಪೊಸಿಷನ್ ಯಾವುದೇ ಕಾರಣಕ್ಕೂ ಸತ್ಯವೇದದಲ್ಲಿ ಬರೆದಿಲ್ಲ. ಆದರೆ ಸೌಲನು ಅದನ್ನು ಧರ್ಮಶಾಸ್ತ್ರ ಪಾರಾಯಣ ಮಾಡಿದವನು, ಬಹಳ ಉನ್ನತವಾದ ಟೀಚರ್ ಆಗಿರುವಂತಹ ಗಮಲಿಯೇಲ್ ಎನ್ನುವಂತ ರಬ್ಬಿಯ ಕೆಳಗಡೆ ಆತನು ಧರ್ಮಶಾಸ್ತ್ರ ಜ್ಞಾನ ಮಾಡಿದವನು. ಅದೇ ರೀತಿಯಲ್ಲಿ ಈ ಸೌಲನು ಅದನ್ನು ಯಾರಿಂದ ಪರ್ಮಿಷನ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ? ಯಹೂದ್ಯ ಸಭೆಯ ಹಿರಿಯರಿಂದ, ಆ ಒಂದು ಟೆಂಪಲ್ ನಲ್ಲಿರುವಂತಹ ಆಲಯದ ಹೆಸರಿನ ಆಲಯದ ಸಭೆ ಹಿರಿಯರಿಂದ ಅದನ್ನ ಅಥಾರಿಟಿಯನ್ನ, ಅಧಿಕಾರವನ್ನು ತೆಗೆದುಕೊಳ್ತಾ ಇದ್ದಾನೆ. ಹಾಗಾದ್ರೆ ಸೌಲನು ಅಲ್ಲಿ ಯಾವುದೋ ಒಂದು ಪೊಸಿಷನ್ ಇದ್ದಾನೆ. ಆ ಪೊಸಿಷನ್ ಅನ್ನ ಯಾರು ಕೂಡ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿಲ್ಲ, ಆ ಪೊಸಿಷನ್ ಬಗ್ಗೆ ಯಾರು ಹೇಳಿಲ್ಲ. ಆದ್ರೆ ಕರ್ತನು ಅಂತ ಪೊಸಿಷನ್ ಅಲ್ಲಿ ಇರುವಂತ ವ್ಯಕ್ತಿಯನ್ನ, ಯಾರು ಸ್ಟೆಫನನ ಸಾವಿಗೆ ಸಮ್ಮತಿಯನ್ನ ಸೂಚಿಸಿದನೋ, ಯಾರು ಸ್ಟೆಫನನ್ನ ಸಡ್ಡೆ ಮಾಡಿ ಕುಗ್ಗಿದವನನ್ನಾಗಿ ಮಾಡಿ ನಿಂತಿದ್ದನೋ ಅವನನ್ನೇ ಕರ್ತನು ಹಿಡಿದನೆಂದು ನಾವು ನೋಡ್ತಾ ಇದ್ದೇವೆ. ಹಾಗೆ ನೋಡಿ, ಆಲೋಚನೆ ಮಾಡ್ರಿ, ಸೈತಾನನ ಹೆಂಗ್ ಆಲೋಚನೆ ಮಾಡಿರ್ಬೋದಲ್ಲ. ಯಾರು ಜ್ಞಾನವುಳ್ಳವನಾಗಿದ್ದನೋ, ಯಾರ ಸಭೆಯ ಒಂದು ಚುಕ್ಕಾಣಿಯನ್ನ ಮುಂದಿನ ದಿವಸದಲ್ಲಿ ಒಂದು ಪ್ರದೇಶದ ಒಂದು ಪ್ರದೇಶಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ವ್ಯಕ್ತಿ ಉಪಯೋಗಿಸಲ್ಪಡ್ತಾನೋ ಅವನನ್ನ ನಾನು ಸಾಯಿಸಿಬಿಟ್ಟೆ, ಅವನನ್ನ ನಾನು ಮುಗಿಸಿಬಿಟ್ಟೆ, ಇನ್ನು ಜಯ ನನ್ನದೇ ಎಂದು ಅನ್ಕೊಂಡು ಸೈತಾನನ ಆಲೋಚನೆ ಮಾಡುವಾಗ ಯಾರ ಕೈಗಳು ಎತ್ತಲ್ಪಟ್ಟವೋ, ಯಾರ ಬಾಯಿಗಳು ವಿರೋಧವಾಗಿ ಮಾತನಾಡಿದವೋ ಆ ಜನಾಂಗದ ವ್ಯಕ್ತಿಯನ್ನೇ ಕರ್ತನು, ಯೆಹೂದ್ಯ ವ್ಯಕ್ತಿಯನ್ನೇ ಕರ್ತನು ಆರಿಸಿಕೊಂಡನೆಂದು ನಾವು ನೋಡ್ತಾ ಇದ್ದೇವೆ. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸಿದ್ದಿ ಎಂದು ಹೇಳುವ ವಾಣಿಯನ್ನು ಹೇಳಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವಿಶೇಷವಾದ ದೇವರ ಸಂಧಿಸುವಿಕೆ ಯಾರಿಗೂ ಉಂಟಾಗ್ತಾ ಇದೆ? ಸೌಲನಿಗೆ ಉಂಟಾಗ್ತದೆ. ಸೌಲ ಯಾವುದೇ ವಿಶ್ವಾಸಿ ಅಲ್ಲ, ಸೌಲ ಯಾವುದೇ ಸೇವಕನಲ್ಲ, ಪ್ರವಾದಿಯಲ್ಲ, ಅಪೊಸ್ತಲನಲ್ಲ. ಆತನು ಅನ್ಯ ವ್ಯಕ್ತಿಯಾಗಿದ್ದನು, ಹಿಂಸೆ ಪಡಿಸುವಂತ ವ್ಯಕ್ತಿ ಅದರ ಕರ್ತನ ಮಾತನಾಡುತ್ತಿದ್ದಾನೆ. ಬೆಳಕಿನ ರೂಪದಲ್ಲಿ ಆತನ ಬಳಿಗೆ ಬರ್ತಾ ಇದ್ದಾನೆ. ಅದನ್ನು ಹೇಳ್ತಾ ಇದ್ದಾನೆ, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ? ಅವನು, ಕರ್ತನೇ ನೀನಾರು ಎಂದು ಕೇಳಿದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೆ ನಾನು. ಹಿಂಸೆ ಪಡಿಸುವ ಯೇಸುವೆ ನಾನು. ಹಿಂಸೆ ಪಡಿಸಿದ್ದೆ ಯಾರಿಗೆ? ಕ್ರೈಸ್ತರಿಗೆ. ಅದೇ ರೀತಿಯಲ್ಲಿ ಸಭೆಗೆ, ಸ್ಟೆಫನನಿಗೆ. ಆದರೆ ಸ್ಟೆಫನನ ಒಳಗಡೆ ಯಾರಿದ್ರು? ಹಲ್ಲೆಲೂಯಾ. ಸ್ಟೆಫನನ ಒಳಗಡೆ ಇದ್ದಾತನು ಆತನು ಸರ್ವಶಕ್ತನಾದ ಯೇಸುವಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಹಿಂಸೆ, ನಿಂದೆ, ಅಸಡ್ಡೆ, ಕುಗ್ಗಿ ಹೋದಂತ ಪರಿಸ್ಥಿತಿ ಯಾರಿಗೆ ಬರ್ತಾ ಇದೆ? ನಮಗೆ ಈ ಲೋಕದಲ್ಲಿ ಬರ್ತಾ ಇದೆ. ಆತನ ಕರ್ತನೆ ಹೇಳ್ತಾ ಇದ್ದಾನೆ, ಆ ಕುಗ್ಗಿ ಹೋದ ಸ್ಥಳದಲ್ಲಿ ನೀನು ಇರುವುದಾದರೆ, ಅಸಡ್ಡೆ ಮಾಡಿರುವಂತ ಸ್ಥಳದಲ್ಲಿ ನೀನು ಇರುವುದಾದರೆ, ನಿನ್ನ ಕಾಲ ಕೆಳಗಡೆ ಯಾವ ಬಾಯಿ ಆ ದಿವಸದಿಂದ ಅಸಡ್ಡೆ ಮಾಡಿತು, ಕುಗ್ಗಿಸಿದೋ, ಅದೇ ಜನಾಂಗವನ್ನ ನಾನು ಕಾಲ ಕೆಳಗೆ ಬರುವಂತೆ ಮಾಡುತ್ತೇನೆ. ಯಾಕಂದ್ರೆ ನೀನು ಯೆಹೋವನ ಪಟ್ಟಣ, ಇಸ್ರೇಲಿನ ಸದಮಲ ಸ್ವಾಮಿಯ ಚೀಯೋನಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ನೋಡೋಣ. ಅದಕ್ಕೆ ಅನನೀಯನು ಅಷ್ಟಕ್ಕೆ ಮುಗಿಲಿಲ್ಲ. ದೇವರು ಅಷ್ಟೇ ರಕ್ಷಣೆ ಮಾಡಿ ಅವನನ್ನು ಬಿಟ್ಟು ಬಿಡ್ಲಿಲ್ಲ. ಮುಗಿತಲ್ಲ ಅಂತ ಅನ್ಕೊಂಡು ಬಿಟ್ಟು ಬಿಡ್ಲಿಲ್ಲ. ಇವನು ಯೇಸುನ ನಂಬ್ಕೊಂಡು ಇರ್ಲಿ ಅಂತ ಅನ್ಕೊಂಡು ಬಿಟ್ಟು ಬಿಡ್ಲಿಲ್ಲ. ದೇವರು ದೊಡ್ಡ ಆಲೋಚನೆಯನ್ನ ಅಲ್ಲಿ ಪ್ರಕಟಪಡಿಸಿದ. ಅದಕ್ಕೆ ಅನನೀಯನು, ನೀನು ನನ್ನ ವೆಪನ್ ಆಗಿರುವಂತ ಸ್ಟೆಫನನ್ನ ನೀನು ಸಾಯಿಸೋದಕ್ಕೆ ಸಮ್ಮತಿಸಿದೆಯಲ್ಲ, ನನ್ನ ಪರಲೋಕದ ಆಯುಧವಾಗಿರುವಂತ ಸ್ಟೆಫನನ್ನ ನೀನು ಮುಗಿಸಿಬಿಟ್ಟೆ ಅಲ್ಲ, ನನ್ನ ಪರಲೋಕದ ಆಯುಧವಾಗಿರುವಂತ ಸ್ಟೆಫನನ್ನ ಜೀವಂತವಾಗಿ ನೀನು ಮುಗಿಸಿಬಿಟ್ಟೆ ಅಲ್ಲ. ಇದು ಸೌಲನಿಗೂ ಒಂದು ಮಾತಾಗಿತ್ತು, ಅದೇ ರೀತಿ ಸೈತಾನನಿಗೂ ಒಂದು ಮಾತಾಗಿತ್ತು. ಅದಕ್ಕೋಸ್ಕರವಾಗಿ ನಾನು ಈಗ ತಯಾರು ಮಾಡಿರುವಂತಹ ಆಯುಧ ಇದೆಯಲ್ಲ, ಅದು ಇಡೀ ಲೋಕವನ್ನೇ ಕಲ್ಲೋಲಗೊಳಿಸುವಂತ ಒಂದು ಆಯುಧವನ್ನ ನಾನು ತಯಾರು ಮಾಡಿದ್ದೇನೆ. ಅದಕ್ಕೆ ಅನನೀಯನು, ಕರ್ತನೇ, ಆ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೇವ ಜನರಿಗೆ ಎಷ್ಟೋ ಕೇಡನ್ನು ಉಂಟು
ಮಾಡಿದ್ದೇನೆಂದು ಅವನ ವಿಷಯವಾಗಿ ಅನೇಕರಿಂದ ಕೇಳಿದ್ದೇನೆ. ಮತ್ತು ಇಲ್ಲಿಯೂ ನಿನ್ನ ಹೆಸರನ್ನು ಸ್ಮರಿಸುವವರೆಲ್ಲರಿಗೆ ಬೇಡಿ ಹಾಕಿಸುವ ಅಧಿಕಾರವನ್ನು ಮಹಾಯಾಜಕರಿಂದ ಹೊಂದಿದ್ದಾನೆ ಅಂದನು. ಕರ್ತನು ಅವನಿಗೆ, ನೀನು ಹೋಗು. ಆ ಮನುಷ್ಯರು ಯಾರಿಗೆ? ಇಸ್ರೇಲರಿಗೆ ಮಾತ್ರ ಅಲ್ಲ, ಯಹೂದಿಗಳಿಗೆ ಮಾತ್ರ ಅಲ್ಲ, ನಿನ್ನ ಅಧಿಕಾರದಲ್ಲಿರುವ ರೋಮನ್ ಸಾಮ್ರಾಜ್ಯದವರಿಗೆ ಮಾತ್ರವಲ್ಲ. ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರೇಲಿಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ವೆಪನ್ ಆಗಿದ್ದಾನೆ. ಹಲ್ಲೆಲೂಯಾ. ಸಾಧನವಾಗಿದ್ದಾನೆ. ಹಲ್ಲೆಲೂಯಾ. ನೀನು ಸೈತಾನನೇ, ನೀನು ಯೆರೂಸಲೇಮ್ ಪಟ್ಟಣದಲ್ಲಿ ನಿಂತು ವಾಕ್ಯವನ್ನು ಸಾರುತ್ತಿದ್ದಂತ ಸ್ಟೆಫನನನ್ನ ಹಾಡು ಹೆಗಲ ನೀನು ತೆಗೆದು ಹಾಕಿದಲ್ಲ, ನಾನು ಈಗ ಸಿದ್ಧ ಮಾಡಿರುವಂತಹ ವೆಪನ್ ಇದೆಯಲ್ಲ, ಅದು ಯೆರೂಸಲೇಮ್ ಪಟ್ಟಣ ಮಾತ್ರವಲ್ಲ, ಯಹೂದ ಪ್ರಾಂತವಲ್ಲ, ಇಸ್ರಾಯೇಲ್ ದೇಶವಲ್ಲ, ಸಮಸ್ತ ಲೋಕವನ್ನ ಮುಚ್ಚುವಂತ ನನ್ನ ನಾಮವನ್ನ ನನ್ನ ನಾಮವನ್ನ ಸಾರುವಂತ ಒಂದು ಆಯುಧವನ್ನು ನಾನು ಸಿದ್ಧ ಮಾಡಿದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕನ್ನಡ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಂದುಕೊಂಡ್ರು ಯೆರೂಸಲೇಮ್ ಪಟ್ಟಣದಿಂದ ಹುಟ್ಟಿದ ಮಗು ಯೆರೂಸಲೇಮ್ ಪಟ್ಟಣದಲ್ಲಿ ಸತ್ತು ಹೋಗುತ್ತೆ ಅಂತ. ಸಭೆಯ ಜನನ, ಸಭೆಯ ಮರಣ ಅಲ್ಲೇ ಆಗುತ್ತೆ ಅಂತ. ಆದ್ರೆ ಸಭೆ ಜನನವಾಗಿದ್ದು ಮರಣ ಹೊಂದದಕ್ಕಲ್ಲ. ಹಲ್ಲೆಲೂಯಾ. ಅದು ಕರ್ತನ ನಾಮವನ್ನ, ಕರ್ತನ ಮರಣವನ್ನ ಸಾರುವುದಕ್ಕೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ನಾವು ಕೂಡ ಅಸಡ್ಡೆ ಆಗಲ್ಪಟ್ಟಿದ್ದೀವಿ. ಈ ಲೋಕದಿಂದ ನಾವು ಕೂಡ ಅನೇಕ ಜನರಿಗೆ ಕುಗ್ಗಿಸಲ್ಪಡ್ತಾ ಇದ್ದೇವೆ. ಆದರೆ ಕರ್ತನೆ ಹೇಳ್ತಾ ಇದ್ದಾನೆ, ನಮ್ಮನ್ನು ಒಂದೊಂದು ಆಯುಧವಾಗಿ ಕರ್ತನೆ ಉಪಯೋಗಿಸ್ತಾನೆ. ಬೇರೆ ಅದಕ್ಕೋಸ್ಕರವಾಗಿ ಕರ್ತನೆ ಹೇಳ್ತಾನೆ, ನಿನ್ನನ್ನು ಕುಗ್ಗಿಸಿದವರ ಸಂತಾನ, ನಿನ್ನ ಕುಗ್ಗಿಸಿದವರು ಮಾತ್ರ ಅಲ್ಲ, ಕುಗ್ಗಿಸಿದವರ ಸಂತಾನದವರಿಗೆಲ್ಲ ತಲೆಮಾರಿದೆಯಲ್ಲ, ಅವರು ನಿನ್ನ ಬಳಿಗೆ ಬರ್ತಾರೆ. ನಿನ್ನ ಬಳಿಗೆ ಬರ್ತಾರೆ. ತಗ್ಗಿ ಬಗ್ಗಿ ಬರುವರು. ಯಾವ ರೀತಿ ಅಂತೆ? ತಗ್ಗಿ ಬಗ್ಗಿ ಬರೋದು ಯಾರಪ್ಪ? ಅದು ಸೇವಕರೋ, ಆಳುಗಳೋ, ಗುಲಾಮರೋ ತಗ್ಗಿ ಬಗ್ಗಿ ಬರ್ತಾರೆ. ಆ ರೀತಿಯಲ್ಲಿ ನಿನ್ನ ಮುಂದೆ ಬರುವಂತೆ ನಾನು ಮಾಡ್ತೇನೆ. ನಿನ್ನನ್ನು ಅಸಡ್ಡೆ ಮಾಡಿದು, ನಿನ್ನ ಕಾಲ ಕೆಳಗೆ ಅಡ್ಡ ಬಿದ್ದು, ನೀನು ಯಾರ ಪಟ್ಟಣ? ನೀನು ಯೆಹೋವ ಭೂಮಿ ಆಕಾಶವನ್ನು ಉಂಟು ಮಾಡಿರುವಂತ ಓ ಸರ್ವಶಕ್ತನು, ಸರ್ವವಲ್ಲಭನು, ಮಹಿಮೆಯುಳ್ಳ ದೇವರು, ಓ ರಾಜಾದಿ ರಾಜನು, ಕರ್ತಾದಿ ಕರ್ತನು, ದೇವಾದಿ ದೇವರ ಪಟ್ಟಣ, ಇಸ್ರೇಲ ಸಭೆಯಲ್ಲಿ ಸ್ವಾಮಿಯ ನೆಲೆಸುವಂತ ಸ್ಥಳವಾಗಿರುವ ಚಿಯೋನ್ ಎಂದು ಅವರು ಒಪ್ಪಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದೆಲ್ಲ ನಡೆಯಬೇಕು ಅಂತಂದ್ರೆ ನಾವು ಕರ್ತನ ಚಿತ್ತದ ಪ್ರಕಾರವಾಗಿ ನಡೆಯಬೇಕು. ಪ್ರಿಯರೇ, ನೋಡ್ರಿ, ಸ್ಟೆಫನನ ಮುಂದೆ ಎಂತ ಸವಾಲು ಬಂತು ಅಂತಂದ್ರೆ, ಎಲ್ಲರೂ ಕಲ್ಲೆಡೆದು ನಿಲ್ಲುವಾಗ ಆತನಿಗೆ ಹೆಂಗಾಗಿರ್ಬೇಕಲ್ವಾ? ನಮ್ಗೆ ಯಾರು ಇವತ್ತಿನ ದಿವಸ ಕಲ್ಲೆಡೆದು ನಿಲ್ತಾ ಇಲ್ಲ. ನಮ್ಗೆ ಯಾರು ಕೂಡ ಪ್ರಾಣವನ್ನು ತೆಗಿಲಿಕ್ಕೆ ಬರ್ತಾ ಇಲ್ಲ. ನಮ್ಮನ್ನ ಯಾರು ಕೂಡ ನಮ್ಮನ್ನ ಯಾವುದೇ ಕಾರಣಕ್ಕೂ ನಾಶ ಮಾಡಬೇಕು ಅಂತ ಬರ್ತಾ ಇಲ್ಲ. ಆದ್ರೆ ನಮಗಿರುವಂತ ಶೋಧನೆ, ನಮಗಿರುವಂತ ಪರಿಸ್ಥಿತಿಗಳನ್ನ ನಾವು ಜಯಿಸಿ ನಿಲ್ಲಬೇಕಾಗಿದೆ. ಹಲ್ಲೆಲೂಯಾ. ನಾವು ಯಾವಾಗ ಸ್ಥಿರವಾಗಿ ನಿಲ್ಲುತ್ತೇವೋ, ನಾವು ಯಾವಾಗ ಸ್ಥಿರವಾಗಿ ದೇವರನ್ನ ಪ್ರಚುರಪಡಿಸ್ತೇವೋ, ಒಂದು ವೇಳೆ ನೀವು ಇತರರಿಂದ ಕುಗ್ಗಿಸಲ್ಪಟ್ಟಿದ್ರು ಕೂಡ ಕರ್ತನು ನಿಮ್ಮನ್ನ ಮೇಲೆ ಕೆತ್ತುವಾತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಪ್ರಿಯರೇ, ಯೆಶಾಯನ ಜೀವಿತದಲ್ಲಿ ಹೇಳಿದಂತ ಯೆಶಾಯನ ಮುಖಾಂತರವಾಗಿ ಯೆರೂಸಲೇಮ್ ಪಟ್ಟಣಕ್ಕೆ, ಅಂದ್ರೆ ಆತ್ಮಿಕ ಯೆರೂಸಲೇಮ್ ಆಗಿರುವಂತಹ ಇವತ್ತಿನ ದಿವಸ ನಮಗೆ ಯೆಶಾಯನ ಮುಖಾಂತರ ಕರ್ತನೆ ಹೇಳ್ತಾ ಇದ್ದಾನೆ, ನೀನು ಕುಗ್ಗಿಸಲ್ಪಟ್ಟಿರುವುದಾದರೆ, ನೀನು ಅಸಡ್ಡೆ ಆಗಿರುವುದಾದರೆ, ನೀನು ಯಾವುದೇ ರೀತಿಯಲ್ಲಿ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿನ್ನನ್ನ ನಾನು ಆ ಸಂತಾನದವರ ಮೇಲೆ, ಕುಗ್ಗಿಸಿದವರ, ಅಸಡ್ಡೆ ಮಾಡಿದವರ ಸಂತಾನದ ಮುಂದೆ ನಾನು ಮೇಲಕ್ಕೆ ತರುತ್ತೇನೆ. ಹಲ್ಲೆಲೂಯಾ. ನಿನ್ನನ್ನ ಯೆಹೋವನ ಪಟ್ಟಣ ಅಂತವರು ಹೇಳ್ತಾರೆ, ನಿನ್ನನ್ನ ದೇವರು ನೆಲೆಸುವಂತ ಚಿಯೋನ್ ಎಂದು ಹೇಳ್ತಾರೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಬರುವುದಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಯೇಸಪ್ಪ. ಹೌದು ಸ್ವಾಮಿ, ಕರ್ತನೇ ರಾಜ, ನಿನ್ನ ಸನ್ನಿಧಿಯಲ್ಲಿ ಕರ್ತನೇ ರಾಜ, ನಾವು ಕರ್ತನೇ ನಿನ್ನನ್ನು ನಂಬಿಕೊಂಡು ಜೀವಿಸ್ತಿರೋದನ್ನೇ ಸಭ. ಈ ಲೋಕದ ಜನರಾಗಿರಬಹುದು, ಯಾರೇ ಆಗಿರ್ಬೋದು, ನಮ್ಮನ್ನು ಕುಗ್ಗಿಸಿರ್ಬೋದು, ನಮ್ಮನ್ನು ಅಸಡ್ಡೆ ಮಾಡಿರ್ಬೋದು. ಆದ್ರೆ ಕರ್ತನೇ
ಅಸಡ್ಡೆಯಾದಂತ ನಮ್ಮನ್ನ, ಕುಗ್ಗಿದಂತ ನಮ್ಮನ್ನ ಸ್ವಾಮಿ ಕರ್ತನೆ ನಿನ್ನ ಮೇಲೆ ಕೆತ್ತುವಂತ ದೇವರು ನೀನು ಆಗಿದ್ದೆ. ನಾವು ನಿರೀಕ್ಷೆ ಉಳ್ಳವರಾಗಿರುವಂತೆ, ನಾವು ಕರ್ತನೆ ನಿನ್ನನ್ನ ಪ್ರೀತಿಸುವವರಾಗಿರುವಂತೆ, ನಂಬಿಕೆ ಉಳ್ಳವರಾಗಿರುವಂತೆ ಕರ್ತನೆ ನಮ್ಮನ್ನು ನೀನು ನಡೆಸು. ಕರ್ತನೆ ರಾಜ, ನಿನ್ನ ಕರ್ತನೆ ಪರಲೋಕದ ಆಯುಧವಾಗಿರುವಂತ ಸ್ಟೆಫನನ್ನ ಕರ್ತನೆ ಅವರು ಕುಗ್ಗಿಸಿ ಅಸಡ್ಡೆ ಮಾಡಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಸ್ವಾಮಿ ಅದರ ಸ್ಥಾನದಲ್ಲಿ ಸ್ವಾಮಿ ಯಾವ ವ್ಯಕ್ತಿಯ ಬಾಯಿ, ಯಾವ ವ್ಯಕ್ತಿಯ ಕೈ ಕರ್ತನೆ ಆ ಕೃತ್ಯದಲ್ಲಿ ತೊಡಗಿಟ್ಟ ಸ್ವಾಮಿ, ಆ ವ್ಯಕ್ತಿಯನ್ನೇ ಸ್ವಾಮಿ ನೀನು ರಕ್ಷಣೆಗೊಳಿಸಿದಂತ, ಆ ಒಂದು ಪರಲೋಕದ ಆಯುಧವಾಗಿ ಉಪಯೋಗಿಸಿದಂತ ದೇವರು ನೀನಾಗಿದೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಮ್ಮ ವಿರುದ್ಧವಾಗಿ ನಿಂತಿರುವಂತ ಯಾವ ಆಯುಧಗಳು ಕರ್ತನೆ ಅದು ಜಯಿಸದಂತೆ ಕರ್ತನೆ ಅವರೆಲ್ಲರೂ ಕರ್ತನೆ ಮುಂದಿನ ದಿನಮಾನದಲ್ಲಿ ಇನ್ನು ಕರ್ತನೆ ಯೇಸುವೇ ದೇವರೆಂದು ಕರ್ತನೆ ಹರಿಕೆ ಮಾಡುವ ಹಾಗೆ, ನಿನ್ನ ಮುಂದೆ ಮೊಣಕಾಲೂರುವ ಹಾಗೆ ನೀನು ಮಾಡುವಂತ ದೇವರು ನೀನಾಗಿದೆ ಸ್ವಾಮಿ. ಕರ್ತನೆ ನಮ್ಮ ವಿರುದ್ಧವಾಗಿ ನಿಂತಿರುವ ಎಲ್ಲಾ ಸೈತಾನನ ಆಯುಧಗಳು ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬಂಧಿಸಿ ಮುರಿದಾಗ್ತವೆ. ಬಿಡುಗಡೆ ಉಂಟು ಮಾಡಿ ನಿನ್ನ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್.